ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು. ಮನೆಯಿಂದು ಮಹಾಮನೆಯಾಯಿತು. ಕಾಮನೆಯು ತುಂಬಿ ಕಿರಿದಾದ ಈ ಮನವು ಅರಿವೆಂಬ ಗರಿಬೆಚ್ಚಿ ಹಿರಿದಾಯಿತು. ಕಾಮನೆಯು ತುಂಬಿ ಕಿರಿದಾದ ಈ ಮನವು ಅರಿವೆಂಬ ಗರಿಬೆಚ್ಚಿ ಹಿರಿದಾಯಿತು. ಭವದುರಿಗೆ ಬರಿದಾಗಿ ಬಳಲಿರುವ ನರಮನೆಗೆ, ಭವದುರಿಗೆ ಬರಿದಾಗಿ ಬಳಲಿರುವ ನರಮನೆಗೆ ಅನುಭಾವದಮೃತ ದೊರೆತಾಯಿತು. ಅನುಭಾವದಮೃತ ದೊರೆತಾಯಿತು. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು. ಮನೆಯಿಂದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳಿದ್ದಾರೆ, ಲಕ್ಷಗಾವುದ ದಾರಿಯ ನಡೆದು ಹೋಗಿ ಭಕ್ತನು ಭಕ್ತನ ಕಾಂಬುದು ಸದಾಚಾರ. ಅಲ್ಲಿ ಕೂಡಿಕೊಂಡು ದಾಸೋಹ ಮಾಡಿದರೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಅಂದ್ರೆ ಭಕ್ತನು ಭಕ್ತನನ್ನು ಭೇಟಿ ಆಗ್ಬೇಕಾದ್ರೆ ಲಕ್ಷ ಗಾವುದ ಅಂದ್ರೆ ಒಂದು ಗಾವುದ ಅಂದ್ರೆ 2 ಮೈಲಿ, ಅಂದ್ರೆ ಈಗಿನ ಒಂದು 3 ಕಿಲೋಮೀಟರ್ 3.5 ಕಿಲೋಮೀಟರ್ ಲೆಕ್ಕಕ್ಕೆ ಬರುತ್ತೆ. ಅಂಥದ್ದು ಲಕ್ಷ ಗಾವುದ ಅಂದ್ರೆ 2 ಲಕ್ಷ ಮೈಲಿ ನಡ್ಕೊಂಡಾದ್ರೂ ಹೋಗಿ ಭಕ್ತನು ಭಕ್ತನ ಕಾಣಬೇಕು. ಇಬ್ರು ಅಲ್ಲಿ ಕೂಡಿಕೊಂಡು ಹಂಚಿಕೊಂಡು ಮಾತಾಡೋದು, ದಾಸೋಹ ಮಾಡೋದು, ಸಂತೋಷ ಪಟ್ರೆ ಅಲ್ಲಿ ಪರಮಾತ್ಮ ಭೇಟಿ ಆಗ್ತಾನೆ, ಅಲ್ಲೇ ಪರಮಾತ್ಮ ಇರ್ತಾನೆ. ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಪ್ರಾಯಶಃ ಈ ಭೂಮಿಯ ಮೇಲೆ ಒಂದು ತುದಿಯಿಂದ ಒಂದು ತುದಿಗೆ ಎಲ್ಲಿಂದ ಎಲ್ಲಿ ತನಕ ಹೋದ್ರು 2 ಲಕ್ಷ ಮೈಲಿ ಅಂತೂ ಆಗೋದಿಲ್ಲ. ಗೊತ್ತಾಯ್ತಲ್ಲ, ಅಷ್ಟು ದೊಡ್ಡ ಭೂಮಿ. ಅಂದ್ರೆ ಭೂಮಿ ಅಷ್ಟು ದೊಡ್ಡದಲ್ಲ, 2 ಲಕ್ಷ ಮೈಲಿ ಅಷ್ಟು ಅಂತ ಕಾಣುತ್ತೆ. ನನಗೂ ಸ್ಥಿರವಾಗ ಸರಿಯಾಗಿ ಗೊತ್ತಿಲ್ಲ. ಅಂದ್ರೆ ಈ ಭೂಮಿಯಲ್ಲಿ ಒಂದು ತುದಿಯಿಂದ ಒಂದು ತುದಿಗೆ ಹೋಗೋ ಪ್ರಸಂಗ ಬಂದ್ರು ಕೂಡ ಹೋಗ್ಬೇಕು. ಅದೊಂದು ನಡೆದುಕೊಂಡು ಹೋಗಿ ನೋಡ್ಬೇಕು. ಅಂದ್ರೆ ಅಲ್ಲಿ ಅವನು ನಡೀತಾ ಇರ್ಬೇಕಾದ್ರೆ ಯಾರನ್ನ ನೋಡ್ಬೇಕು ಅವನ ಚಿಂತನೆಯಲ್ಲಿ ಅವನು ಹೋಗ್ತಾನೆ, ಚಿಂತೆಯಲ್ಲಿ ಅವನು ಹೋಗ್ತಾನೆ. ಆ ಭಕ್ತನನ್ನ ಅಥವಾ ಸ್ನೇಹಿತನನ್ನ, ಪ್ರೀತಿಗೆ ಪಾತ್ರವಾದವ್ರನ್ನ ನೆನೆಸಿ ಅವನು ಕಡೆಗೆ ದೇವರನ್ನ ನೆನೆಸಿ ದೇವರೇ ಆಗ್ಬಿಡ್ಬೋದು. ಭಕ್ತನನ್ನ ನೆನೆಸಿ ಭಕ್ತನ ಆಗಬಹುದು. ಅಂದ್ರೆ ಅಷ್ಟು ಪರಿಶ್ರಮ ಮಾಡ್ಲಿಕ್ಕೆ ಸಿದ್ಧವಾಗಿರ್ಬೇಕು ಭಕ್ತ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಇದೆ. ನಿಮಗೆ ಬಹಳ ಜನರಿಗೆ ನಾನು ಹೇಳಿಲ್ಲ, ಕ್ಲಾಸಲ್ಲೂ ಹೇಳಲಿಲ್ಲ ಇದನ್ನ. ಕೆಲವರಿಗೆ ಗೊತ್ತಾಗಿರ್ಬೋದು ಈಗಾಗಲೇ. ಇವತ್ತು 9:45 10 ಗಂಟೆಗೆ ಅಥವಾ 9:15 ಅಂತ ಇಟ್ಕೊಳ್ಳೋಣ ಸಮಯವನ್ನ. ಇಲ್ಲಿಂದ ಪಾದಯಾತ್ರೆ ಹೊರಡ್ತೀವಿ. ಬೆಳದಿಂಗಳ ಪಾದಯಾತ್ರೆ ಅಂತ ಹೇಳಿ ಈಗ ಸುಮಾರು ಒಂದು 15 ತಿಂಗಳಿಂದ 15-16ನೇ ಪಾದಯಾತ್ರೆ ಇರ್ಬೋದು ಇದು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ 1-2 ಮತ್ತೊಂದ್ಸರಿ 4 ಪಾದಯಾತ್ರೆಗಳನ್ನು ಮಾಡಿದ್ವಿ. ಒಟ್ಟು 6 ಪಾದಯಾತ್ರೆ ಆಗಿದ್ವು. ಈಗ ಸ್ಥಿರ ಕಂಟಿನ್ಯೂಸ್ ಆಗಿ 16 ತಿಂಗಳು ಹೋಗಕ್ ಮುಂಚೆ 2 ತಿಂಗಳು ಪಾದಯಾತ್ರೆ ಹೋಗ್ಬಿಟ್ಟಿದ್ವಿ. ಅದಕ್ಕಿಂತ ಮುಂಚೆ 4 ತಿಂಗಳು ಬೆಳಗ್ಗೆ 3 ಗಂಟೆಗೆ ನಾವು ಹೊರಡ್ತಿದ್ವಿ ಇಲ್ಲಿಂದ. ಆ ಥರದ್ದು 4 ಪಾದಯಾತ್ರೆ ಮಾಡಿದ್ವಿ. ಒಟ್ಟು ಒಂದು 19, 20, 22 ಪಾದಯಾತ್ರೆಗಳಾಗಿದೆ. ಅಂದ್ರೆ ಇದ್ರ ಗುರಿ ಏನಪ್ಪಾ, ಇದ್ರ ಉದ್ದೇಶ ಏನು?
ಅಂದ್ರೆ ಒಂದು ಫಿಸಿಕಲ್ ಸ್ಟ್ಯಾಮಿನಾ ಹೆಚ್ಚು ಮಾಡ್ಕೊಳ್ಳೋಂಥದ್ದು, ಅಂದ್ರೆ ದೈಹಿಕ ಸಾಮರ್ಥ್ಯ. ಎರಡನೇದು ಮಾನಸಿಕವಾಗಿ ಶಕ್ತಿ ಪಡ್ಕೊಳ್ತಕ್ಕಂಥದ್ದು. ಚಂದ್ರನಿಗೂ ಮನಸ್ಸಿಗೂ ಸಂಬಂಧ ಇದೆ ಅಂತ ಹೇಳ್ತಾರೆ ಕೆಲವರು. ಹಿಂದಿನ ಕಾಲ ಪ್ರಾಚೀನ ಸಾಹಿತ್ಯದಲ್ಲಿ ಮನಸ್ಸಿನ ಅಧಿದೇವತೆ ಚಂದ್ರ ಅಂತ ಹೇಳಿದ್ದಾರೆ. ಆದ್ರೆ ಶರಣರು ಮನಸ್ಸನ್ನ ಮಹಾಲಿಂಗ ಅಂತ ಕರೆದಿದ್ದಾರೆ. ಆದ್ರೆ ಕೆಲವು ಸಾಹಿತ್ಯಗಳಲ್ಲಿ ಹಂಗೂ ಬರುತ್ತೆ, ಅಂದ್ರೆ ಮನಸ್ಸಿಗೂ ಚಂದ್ರನಿಗೂ ಸಂಬಂಧ ಇದೆ ಅಂತ. ಇನ್ನು ನೀವು ಕೇಳಿರ್ಬೋದು, ಈ ಹಳ್ಳಿಗಳ ಕಡೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಹೇಳ್ತಿರ್ತಾರೆ, ಹುಣ್ಣಿಮೆ ಬಂದಾಗ, ಅಮಾವಾಸ್ಯೆ ಬಂದಾಗ ಅವನಿಗೇನೋ ಒಂಥರ ಆಗತ್ರಿ, ಗಾಳಿ ಬಂದಂಗ ಆಗತ್ತೆ, ಗಾಳಿ ಶಕ ಆದಂಗ ಆಗತ್ತೆ. ಕೇಳಿದಾರ? ಸಾಮಾನ್ಯ ಎಲ್ಲ ಊರಲ್ಲೂ ಈ ಒಂದು ಪ್ರವೃತ್ತಿ. ಅದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇದೆ, ಈಗೆಲ್ಲ ಕಡಿಮೆ ಆಗ್ತಾ ಇದೆ. ಅಂದ್ರೆ ಮನಸ್ಸಿನ ಮೇಲೆ ಇವುಗಳ ಪರಿಣಾಮ ಆಗತ್ತೆ. ದುರ್ಬಲ ಮನಸ್ಸಿದ್ರೆ, ಮನಸ್ಸು ಸಶಕ್ತವಾಗಿದ್ರೆ ಏನಾಗಲ್ಲ. ಆ ದೃಷ್ಟಿಯಿಂದ ಬೆಳದಿಂಗಳು ಜಾಗರಣೆ ಆಗ್ಲಿ, ಪಾದಯಾತ್ರೆ ಮಾಡೋಣ, ಅದರಿಂದ ಶಕ್ತಿ ಹೆಚ್ಚು ಗಳಿಸ್ಕೊಳ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಪಾದಯಾತ್ರೆ ಮಾಡುವಾಗ ಒಂದು ಸೌಹಾರ್ದತೆ ಉಂಟಾಗುತ್ತೆ. ಎಲ್ರೂ ಕೂಡಿ ಮಾತಾಡ್ತಿರ್ತೀವಿ, ನಡೀತಿರ್ತೀವಿ, ಅಲ್ಲೇನಾದ್ರೂ ಪ್ರಸಾದ ಮಾಡಿಸಿರ್ತಾರೆ, ಪ್ರಾರ್ಥನೆ ಮಾಡ್ತೀವಿ, ಭಜನೆ ಮಾಡ್ತೀವಿ, ಏನೇನ್ ಸಾಧ್ಯವೋ ಎಲ್ಲ ಮಾಡ್ತಿರ್ತೀವಿ. ಆವಾಗ ಒಂದು ಆತ್ಮೀಯ ವಾತಾವರಣ ಉಂಟಾಗುತ್ತೆ. ನೋಡಿ, ಈಗ ನಮ್ಮ ನೀಲಮಜ್ಜಿ ಮೊಮ್ಮಕ್ಕಳು ಬಂದಿದ್ದಾವೆ ಎರಡು, ಅವ್ರ ಪಾದಯಾತ್ರೆಗೋಸ್ಕರ ಅಂತಾನೆ ಬಂದಿದ್ದಾರೆ. ಅಂದ್ರೆ ಆ ರೀತಿ ಈ ಮಕ್ಳಿರುವಾಗ್ನಿಂದಾನೇ ಅವರು ಇಷ್ಟು ಗಟ್ಟಿ ಆಗ್ಬಿಟ್ರೆ, ಅವ್ರಂಗಿದ್ದಾಗ ನಾವು ಒಂದು ರಾತ್ರಿ ನಿದ್ದೆಗಳಕ್ ತಯಾರಿರ್ಲಿಲ್ಲ. ಶಿವರಾತ್ರಿ ನಿದ್ದೆಗೆಡ್ತಿದ್ವಿ ಆಟ ಆಡ್ಕೊಂತ ಮಾಡ್ಕೊಂತ. 2 ಗಂಟೆ ಮೇಲೆ ಆಯ್ತು ಒಂದು ರಾತ್ರಿ, ಎಲ್ಲೆಲ್ಲಿ ಇರ್ತಿದ್ವು ಅಲ್ಲೆಲ್ಲ ಬಿದ್ದೋಗ್ಬಿಡ್ತಿದ್ವಿ, ಅಲ್ಲೇ ಮಲ್ಕೊಂಡ್ಬಿಡೋದು. ಬೆಳಿಗ್ಗೆ ತಿಂಡಿಗೆ ಬೆಲ್ಲ ಆದ್ರೂ ನಮಗೆ ಎಚ್ಚರ ಇರ್ತಿರ್ಲಿಲ್ಲ, ಅಷ್ಟು ನಿದ್ದೆ ಬರೋದು ಈ ಮಕ್ಳಂಗಿದ್ದಾಗ. ಅಂದ್ರೆ ಅವಾಗ ನಮ್ಗೆ ಯಾರು ಇದ್ರ ಮಹತ್ವ ಹೇಳ್ಕೊಟ್ಟಿಲ್ಲ, ಜೊತೆಗೆ ಪಾದಯಾತ್ರೆನೂ ಮಾಡಿಸಿಲ್ಲ. ಇವನು ಸಂಗಮೇಶ ಪಾದಯಾತ್ರೆ, ಉಳಿವಿ ಪಾದಯಾತ್ರೆ ಬಂದಿದ್ದ. ಒಂದ್ ದಿವ್ಸ ಮಾತ್ರ, ಅದು ಬೆಳಗ್ಗೆ ಹೊತ್ತು ಅವ್ರ ಅಜ್ಜಿ ಕಾಟಕ್ಕೋಸ್ಕರ ಟ್ರ್ಯಾಕ್ಟರ್ ತಿನ್ನೆ ಹೊರ್ತು ಇಲ್ಲೇ ಹೋದ್ರೆ ಉಳಿವಿಗೆ ಹೋಗೋವರೆಗೂ ಒಂದ್ಸಾರಿನೂ ಅವನು ತುಂಬಾ ತ್ರಾಸ ಮಾಡ್ಕೊಳ್ಳಿ, ನಿದ್ದೆ ಬರ್ತಿತ್ತು ಪಾಪ. ಅದ್ರಲ್ಲೂ ಹೆಂಗ ಕಷ್ಟಪಟ್ಟು ಹೆಗಲ ಮೇಲೆ ಕೈ ಹಾಕೊಂಡ್ರೆ ನಡೆದ್ ಬಿಡ್ತಿದ್ದ, ಪೂರ ನಡೆದ. ಒಂದ್ ದಿವ್ಸ ಮಾತ್ರ, ಅದು ಮಧ್ಯೆ ಇಳಿಸ್ಕೊಂಡ್ವಿ, ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ಟ್ರ್ಯಾಕ್ಟರ್ ಹೋಗಿರ್ಬೋದು ಅಷ್ಟೇ. ಅವನು ಅಂದ್ರೆ ಅವಾಗ 4ನೇ ಕ್ಲಾಸ್ ಅವನು. ಅಂದ್ರೆ ಆ ಉಳಿವಿ ಪಾದಯಾತ್ರೆ ಮಾಡಿದಾಗ 4ನೇ ಕ್ಲಾಸಿಂದ 5ಕ್ಕೆ ಬಂದಿದ್ದ, ಈಗ 5ನೇ ಕ್ಲಾಸ್ ಹೋಗ್ತಿದ್ದಾನೆ. ಅಂದ್ರೆ ಇಷ್ಟು ಶಕ್ತಿ ನೋಡಕ್ ತೆಳ್ಳಗಿದಾನ. ಇನ್ನೊಬ್ಬ ಬಂದಿದ್ದ, ಇವನ್ ಗೆಳೆಯ ಮನಗುಂಡಿ ಅವನು ಅಷ್ಟೇ. ಅವನಂತೂ ಒಂದ್ ದಿವ್ಸನೂ ಟ್ರ್ಯಾಕ್ಟರ್ ಹತ್ಲಿಲ್ಲ, ಯಾಕಂದ್ರೆ ಅವ್ರ ಅಜ್ಜಿನೂ ಇದ್ದಿದ್ರೆ ಹತ್ತಿಸ್ಬಿಡ್ತಿದ್ಲ ಏನು. ಅವ್ರ ಅಜ್ಜಿ ಪಾದಯಾತ್ರೆಗೆ ಬಂದಿರ್ಲಿಲ್ಲ. ಆ ಹುಡುಗನು ಚೆನ್ನಾಗಿ ನಡೆದ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಮಕ್ಕಳಿಗೆ ನಾವು ಸಣ್ಣವರಿದ್ದಾಗ ಇಂಥವನ್ನೆಲ್ಲ ಕಲಿಸ್ಬೇಕು, ಇಂಥದ್ರಲ್ಲಿ ಪಾಲ್ಗೊಳ್ಬೇಕವು. ಆಮೇಲೆ ಅದರಿಂದ ಗಟ್ಟಿಗೊಳಿಸು, ದೇಹ ಮನಸ್ಸು ಗಟ್ಟಿಯಾಗಬೇಕು. ಹೇಳ್ತಿದ್ವು ಎರಡು ಮಕ್ಕಳು, ಇವ್ರ ಅಣ್ಣನೊಬ್ಬನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹಾಕ್ಬಿಟ್ಟಿದ್ದಾರೆ. ಇನ್ನು ಅವನು 5ನೇ ಕ್ಲಾಸ್ ಹುಡುಗ, 5ನೇ ಕ್ಲಾಸ್ 6ನೇ ಕ್ಲಾಸ್ ಇರ್ಬೇಕು. ಅವನಿಗೆ ಟ್ಯೂಷನ್ ಅಂತೇಳಿ ಯಾವ್ದಕ್ಕೂ ಬಿಡ್ತಾನೆ ಇಲ್ಲ, ರಜದ ದಿವ್ಸನೂ ಟ್ಯೂಷನ್. ಅಂದ್ರೆ ಆ ಹುಡುಗನಿಂದ ಎಂತ ದೌರ್ಭಾಗ್ಯ, ದುರದೃಷ್ಟ. ಅಂದ್ರೆ ನೀವು ಇಂಗ್ಲಿಷ್ ಕಲ್ಸೋದು, ಅವನೇನ್ ರ್ಯಾಂಕ್ ಸ್ಟೂಡೆಂಟ್ ಮಾಡ, ಅವನಿಗೆ ಪಾಪ ಕಷ್ಟ ಆಗ್ತಿದೆ. ಅದು ಈ ಹುಡುಗರೇ ಹೇಳ್ತಿದ್ವು, ಅವನಿಗೆ ಒಡ್ಸ್ಕೊಂಡ್ಬರ್ತಾನೆ, ಇಂಗ್ಲಿಷ್ ಕಷ್ಟ ಆಗತ್ತೆ ಅಂತ ಸಣ್ಣ ಹುಡುಗರು ಹೇಳ್ತಾವೆ. ದೊಡ್ಡವ್ರಿಗೆ ತಿಳಿವಲ್ದ. ಹಂಗೆ ತೊಂದರೆ ಕೊಡ್ಬಾರ್ದು ಮಕ್ಳಿಗೆ. ಮಕ್ಳನ್ನ ಹೂ ಅರಳಿಸ್ದಂಗೆ, ಆಮೇಲೆ ಸಹಜವಾಗಿ ಬೆಳೆಸ್ಬೇಕು. ಅವಕ್ಕೇನ್ ಸಾಮರ್ಥ್ಯ ಇದೆಯೋ ಅದನ್ನ ಮಾತ್ರ ಮಾಡಿಸ್ಬೇಕು. ಅವಾಗ ಅವ್ರ ಸಾಮರ್ಥ್ಯ ಬೆಳೀತಾ ಹೋಗುತ್ತೆ, ವಿಕಾಸ ಆಗ್ತಾ ಹೋಗುತ್ತೆ. ಇಲ್ಲೇ ಹೋದ್ರೆ ಮಕ್ಕಳು ಬಾಡ್ಬಿಡ್ತವೆ. ಆಮೇಲೆ ಆ ಬಾಲ್ಯದಲ್ಲಿ ಒಳ್ಳೆ ಭಕ್ತಿ ಅನುಭವ, ಸಿಹಿಯಾದ ಒಂದು ನೆನಪುಗಳೀಗ ಅವ್ ಪಾದಯಾತ್ರೆ ಮಾಡಿದ್ದು ನೆನಪಿರ್ತದೆ. ಇಲ್ಲಿ ಬಂದಿದ್ದು, ಎಲ್ರು ಪ್ರೀತಿ ಮಾಡಿದ್ದು, ಊಟ ಮಾಡಿದ್ದು,
ಪ್ರತಿಯೊಂದು ನೆನ್ಪಿಟ್ಕೊಂಡಿರ್ತೇವೆ, ಬಾಲ್ಯದಲ್ಲಿ ಮರ್ತೋಗೋದಿಲ್ಲ ನಾವು. ಆವಾಗ ದೊಡ್ಡವರಾದ್ಮೇಲೆ ಅವರು ದಾರಿ ತಪ್ಪೋದಿಲ್ಲ, ಸಾಮಾನ್ಯವಾಗಿ ದಾರಿ ತಪ್ಪಲ್ಲ 99%. ಆದ್ರಿಂದ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡುವ ದೃಷ್ಟಿಯಿಂದ, ಜೊತೆಗೆ ಕೆಲವರು ಬೇರೆ ಬೇರೆ ಊರಿಂದ ಬರ್ತಾರೆ ಪಾದಯಾತ್ರೆಗೆ. ನಮ್ಮ ರವಿಕುಮಾರ್ ಅವ್ರು ಬಂದಿದ್ದಾರೆ ಮೈಸೂರಿಂದ. ಪಾದಯಾತ್ರೆ ಇದೆಯಲ್ಲ ಅಂತಾನು ಖುಷಿ ಆಯ್ತು ಅವ್ರಿಗೆ, ಬೇರೆ ಕೆಲಸನೂ ಇತ್ತು. ಪಾದಯಾತ್ರೆನೂ ಸೇರ್ಕೊಂಡಾಗ ನಾನು ಬಹಳ ಸಂತೋಷ, ನನಗೆ ಪಾದಯಾತ್ರೆ ಸಿಗ್ತಾ ಇದೆ. ಹಿಂದೆನೂ ಅವ್ರು ಪಾದಯಾತ್ರೆ ಬಂದಿದ್ರು, ಪಾದಯಾತ್ರೆಗೋಸ್ಕರ ಅಂತಾನು ಮೈಸೂರಿಂದ ಬಂದಿರೋದು ಉಂಟು. ಅವ್ರು ಬಂದಿದ್ದಾರೆ. ಗಂಗಾವತಿಯಿಂದ ಒಂದಿಬ್ರು ಬರ್ಬೋದು, ಇನ್ನೂ ಬರೋ ಸಾಧ್ಯತೆ ಇದೆ ಅಥವಾ ಬರ್ಲಿಕ್ಕಿಲ್ಲ. ಅದಕ್ಕೆ ಶನಿವಾರ ರಾತ್ರಿನೇ ಇಟ್ಕೊಂಡಿದೀವಿ ಅದನ್ನ. ಯಾಕೆಂದ್ರೆ ಭಾನುವಾರದ ದಿವಸ ರಜೆ ಇರುತ್ತೆ, ವಿಶ್ರಾಂತಿ ಆಗ್ಲಿ, ಅವ್ರಿಗೆ ಒಂದು ರಜಾ ಉಳಿತಾಯ ಆಗತ್ತೆ. ಇಲ್ಲದ್ರೆ ಬೇರೆ ದಿನಗಳಲ್ಲಿ ಹುಣ್ಣಿಮೆ ದಿವಸ ಇಟ್ಬಿಟ್ರೆ, ವೀಕ್ ಡೇಸ್ ಅಲ್ಲಿ ಬಂತಂದ್ರೆ ಹುಣ್ಣಿಮೆ ರಜೆ ಇಲ್ಲದೆ ಹೋದ್ರೆ ಕಷ್ಟ ಆಗ್ತಿತ್ತು. ಆ ದೃಷ್ಟಿಯಿಂದ ಇಟ್ಟಿದೀವಿ. ಕೆಲವರು ಬರ್ತಾರೆ, ಕೆಲವರಿಗೆ ಬೇರೆ ಬೇರೆ ಕೆಲಸಗಳು ಬಂದಾಗ ಬಿಡ್ತಾರೆ. ನಮ್ಮ ಪಾಟೀಲ್ರು ಬಂದಿದ್ದಾರೆ ಹುಬ್ಬಳ್ಳಿಯಿಂದ, 79 ವರ್ಷದ ಯುವಕ. ಅವರು ಅದೇ ತಮಾಷೆ ಮಾಡ್ತಿರ್ತಿಪ್ಪ, ಇಲ್ಲಿಂದ ಬಸವ ಕಲ್ಯಾಣ ತನಕ ನಡೆದ್ರು, ಉಳಿವಿಂದ ಬಸವ ಕಲ್ಯಾಣ ತನಕ. ಅವ್ರೇನ್ ನಡೆಯೋದೇ ಬೇಡ, ಆ ಮಾರ್ಗವಾಗಿ ನೀವು ಸುಮ್ನೆ ನಿಂತ್ಕೊಂಡ್ರೆ ಗಾಳಿ ನೋಗ್ಬಿಡುತ್ತೆ ಅಂತ ಅಷ್ಟು ಅಡಗಿದಾರ ಅವರು. ಆ ಖುಷಿಯಿಂದ ನಡೀತಾರೆ, ಬಹಳ ಖುಷಿಯಿಂದ ನಡೀತಾರೆ. ಹೀಗೆ ಒಟ್ಟು ಈ ಪಾದಯಾತ್ರೆ ಎನ್ನುವಂತಹದ್ದು ಬಹಳ, ನನಗಂತೂ ಬಹಳ ಸಂತೋಷ ಕೊಟ್ಟಿದೆ. ಜೊತೆಗೆ ನಾನು ಪ್ರಯೋಗ ಮಾಡಿದ್ದೇನೆ. ಮೊದಲು 2-3 ಪಾದಯಾತ್ರೆಗಳನ್ನ ಮಾಡುವಾಗ ಆ ಕಡೆಯಿಂದ ಬರುವಾಗ ನಿದ್ದೆ ಕಾಡ್ತಿತ್ತು. ಇವಾಗ ನಿದ್ದೆ ಒಂಚೂರು ಕಾಡೋದೇ ಇಲ್ಲ, ಯಾಕೆ ರೂಢಿ ಆಗೋಗ್ಬಿಟ್ಟಿದೆ. ಇಲ್ಲಿ ಬಂದು ಸ್ವಲ್ಪ ವಿಶ್ರಾಂತಿ ಮಾಡ್ತೀವಿ, ಒಂದೇ 2 ತಾಸು 3 ತಾಸು ವಿಶ್ರಾಂತಿ ಸಿಗ್ಬೋದು. ಅದು ಅಗತ್ಯ ಬೀಳ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಈಗ. ಅಂದ್ರೆ ಅಷ್ಟರ ಮಟ್ಟಿಗೆ ಶರೀರ ಮನಸ್ಸು ಆ ಒಂದು ಕಾರ್ಯಕ್ರಮಕ್ಕೆ ಹೊಂದ್ಕೊಂಡಿದೆ. ಬೆಳದಿಂಗಳ ಆನಂದ. ಈಗ ಹೋದ ತಿಂಗಳಂತೂ ಮಳೆ ಇತ್ತು, ಆಚೆ ತಿಂಗಳು ರದ್ದೆ ಆಗಿತ್ತು, ತುಂಬಾ ಮಳೆ ಬಂದ್ಬಿಟ್ಟಿತ್ತು ಜುಲೈನಲ್ಲಿ. ಈ ಸಾರಿ ಏನು ಮಳೆ ಇಲ್ಲ. ಬೆಳದಿಂಗಳು ಕೂಡ ಸಿಗ್ಬೋದು ಅನ್ಸುತ್ತೆ ಮೋಸ್ಟ್ಲಿ. ಮೋಡ ಅಂತ ಏನು ಮೋಡ ಬಂದಿಲ್ಲ ಅಂತ ಕಾಣುತ್ತೆ. ಇರ್ಲಿ ಬಿಡ್ಲಿ, ಒಟ್ಟು ಮೊಬೈಲ್ ಬ್ಯಾಟ್ರಿಗಳಂತೂ ಇದ್ದೇ ಇರುತ್ತೆ. ಪಾದಯಾತ್ರೆ ಹೋಗೋಣ. ಹಿಂಗೆ ವಾಕಿಂಗ್ ಹೋಗ್ತಿದ್ವಲ್ಲ ಬೆಳಿಗಟ್ಟಿ ರೂಟಲ್ಲಿ ಮನ್ಗುಂಡಿಗೆ ಹೋಗೋದು. ಇವಾಗ ಒಳಗಡೆ ಬೇಡ, ಅಂದ್ರೆ 10 ಕಿಲೋಮೀಟರ್ ಆಗ್ಬೇಕು. ಬರುವಾಗ್ಲೂ ಸಾಧ್ಯ ಆದ್ರೆ ಹಂಗೆ ಬರೋಣ, ಆವಾಗ 20 ಕಿಲೋಮೀಟರ್ ಆಗುತ್ತೆ, ಚೆನ್ನಾಗಿರುತ್ತೆ. ಅದನ್ನ ಮಾಡ್ಬೋದು. ಒಳಗಡೆ ಹೋದ್ರೆ 1-2 ಕಿಲೋಮೀಟರ್ 2.5 ಕಿಲೋಮೀಟರ್ ಕಡಿಮೆ ಆಗುತ್ತೆ. ಅಗತ್ಯ ಇಲ್ಲ, ನಡಿಬೇಕು, ಒಳ್ಳೇದು. ಜಾಗರಣೆ ಆಗ್ಲಿ. 4-4:15 ತಲುಪ್ತೀವಿ ಬೆಳಗ್ಗೆ. ನೀವೆಲ್ಲ ಆನಂದವಾಗಿ ವಿಶ್ರಾಂತಿ ಮಾಡಿ, ಉಪವಾಸ ಇದ್ದವರು ಎಲ್ಲರೂ ವಿಶ್ರಾಂತಿ ಮಾಡಿ. ಉಪವಾಸವೇ ಶ್ರೇಷ್ಠ ನಿಜವಾಗಿ. ಆಮೇಲೆ ನಿಮಗೆ ಮತ್ತೆ ಮತ್ತೆ ಈ ಅವಕಾಶ ಸಿಕ್ಕಲ್ಲ. ಪಾದಯಾತ್ರೆ ನೀವು ಮುಂದಿನ ತಿಂಗಳು ಬರ್ಬೋದು, ಮುಂದಿನ ತಿಂಗಳು ಪಾದಯಾತ್ರೆ ಬರ್ಬೋದು ನೀವು. ಅವಾಗ ಊಟ ಕೊಡ್ತೀವಿ ನಿಮಗೆ, ಅವಾಗೇನು ಉಪವಾಸ ಮಾಡಿಸಲ್ಲ. ಆದ್ರೆ ಈಗ ಉಪವಾಸಕ್ಕೆ ಬಂದಿರೋದ್ರಿಂದ ಉಪವಾಸ ಮಾಡಿ ಅದರ ಆನಂದವನ್ನ ಅನುಭವಿಸಿ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ.